ಶ್ರೀ ಗುರುದೇವದತ್ತ ಪರಿಹಾರ ಜ್ಯೋತಿಷ್ಯ 2026 ಪ್ಲೇಲಿಸ್ಟ್ಗೆ ತಮ್ಮೆಲ್ಲರಿಗೂ ಸ್ವಾಗತವಿದೆ. ಈ ಪ್ಲೇಲಿಸ್ಟ್ನಲ್ಲಿ ಹೊಸ ವಿಡಿಯೋ. ನಿರಂತರವಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಬರ್ತಿದ್ರೆ, ಯಾವುದೇ ಕೆಲಸ ಕಾರ್ಯ ನಿಗದಿತ ಸಮಯದಲ್ಲಿ ಪೂರ್ಣಗೊಳ್ಳದೆ ಅಪೂರ್ಣವಾಗಿದ್ದರೆ, ಎಷ್ಟೇ ಕಷ್ಟಪಟ್ಟರೂ ಕೂಡ ಶ್ರಮಕ್ಕೆ ತಕ್ಕಂತೆ ಫಲಿತಾಂಶ ದೊರಕದೇ ಇದ್ದರೆ, ಬಂದಂಥ ದುಡ್ಡು ಒಂದೇ ಕಡೆ ನಿಲ್ಲಲಾರದು. ಇಂಥ ಸಂದರ್ಭದಲ್ಲಿ ಸೇವಿಂಗ್ಸ್ ಮಾಡಲು ಕಷ್ಟವಾಗ್ತಾ ಇದ್ರೆ, ಆರ್ಥಿಕ ಸಮಸ್ಯೆಗಳಿದ್ರೆ, ಇಂಥ ಸಮಸ್ಯೆಗಳಿಗೆ ಒಂದು ಸುಲಭ ಪರಿಹಾರ. ಗುರುವಾರ ದಿನ ಗುರು ಹೋರೆಯಲ್ಲಿ ಮಾಡಬೇಕು. ಅಂದರೆ ಗುರುವಾರ ದಿನ ಬೆಳಗ್ಗೆ ಸೂರ್ಯೋದಯದಿಂದ 1 ಗಂಟೆ ಇರುತ್ತೆ. ಒಂದು ವಾರದಲ್ಲಿ, ಯಾವುದೇ ವಾರ ಇರಲಿ, ಆ ವಾರಕ್ಕೆ ಸಂಬಂಧಪಟ್ಟಂತೆ 100 ಹೊರೆಗಳು ಬರ್ತವೆ. ಸೂರ್ಯೋದಯದಿಂದ ಆ ವಾರದ ಮೊದಲನೇ ಹೊರೆ ಆರಂಭ ಆಗುತ್ತೆ. ಮಾಡಬೇಕಾಗಿರೋದು ಇಷ್ಟೇ. ಗುರುವಾರ ದಿವಸ ಬೆಳಗ್ಗೆ ಸ್ನಾನದ ನಂತರ ಗುರು ಹೊರೆಯಲ್ಲಿ, ಸೂರ್ಯೋದಯದ ನಂತರ ಒಂದು ಕಾಚಿನ ಬೌಲ್ ತಗೋಬೇಕು. ಅದರಲ್ಲಿ ನಿಮ್ಮ ವಯಸ್ಸು, ನಿಮ್ಮ ಎಷ್ಟು ವಯಸ್ಸಿದೆ, 50 ವಯಸ್ಸು ಅಂದರೆ 50 ಅಕ್ಕಿಯ ತುಂಡುಗಳು, ಅಕ್ಕಿಯ ಕಾಳು ತುಂಡಾಗಿರಬಾರ್ದು. ಅಕ್ಕಿ ಗಟ್ಟಿಯಾದಂಥ ಅಕ್ಕಿ, ಎಲ್ಲಿಯೂ ಕೂಡ ಕಟ್ಟಾಗಿರಬಾರ್ದು. ಅಂತ ಎಷ್ಟು ವಯಸ್ಸಿದೆ ಅಷ್ಟು ಅಕ್ಕಿಗಳನ್ನ ಆರಿಸ್ಕೋಬೇಕು, ಅಕ್ಕಿಯ ಕಾಳನ್ನು. ಅದರಲ್ಲಿ ಸ್ವಲ್ಪ ಅರಿಶಿನವನ್ನು ಸೇರಿಸಬೇಕು. ಅರಿಶಿನವನ್ನು ಸೇರಿಸಿ ಎಲ್ಲ ಅಕ್ಕಿಗಳನ್ನ ಸಂಪೂರ್ಣವಾಗಿ ಅರಿಶಿನದ ಬಣ್ಣಕ್ಕೆ ತಿರುಗಿಸಬೇಕು. ಇದರ ನಂತರ ಆ ಕಾಚಿನ ಬೌಲ್ನಲ್ಲಿರುವ ಅಕ್ಕಿ, ಹಳದಿ ಮಿಶ್ರಿತ ಅಕ್ಕಿಯನ್ನು ಒಂದು ಕೆಂಪು ವಸ್ತ್ರದಲ್ಲಿ ತೆಗೆದುಕೊಂಡು ಕೆಂಪು ವಸ್ತ್ರದಲ್ಲಿ ಹಾಕಿ, ನಂತರ ಆ ಕೆಂಪು ವಸ್ತ್ರಕ್ಕೆ ಕೆಂಪು ದಾರದಿಂದ ಕಟ್ಟಬೇಕು ಮೇಲ್ಗಡೆ. ಇದರ ನಂತರ ಕೊನೆಯಲ್ಲಿ ಆ ಗಂಟನ್ನು ನಿಮ್ಮ ತಿಜೋರಿಯಲ್ಲಿ, ಧನ ಸಂಗ್ರಹಣಾ ಕೋಣೆಯಲ್ಲಿ ಇಡಬೇಕು. ಇದರಿಂದ ನಿಂತು ಹೋದ ಕೆಲಸ ಕಾರ್ಯಗಳು ಶೀಘ್ರಗತಿಯನ್ನು ಪಡಿತವೆ, ಮತ್ತೆ ಆರಂಭ ಆಗಲು ಸ್ಟಾರ್ಟ್ ಆಗ್ತವೆ, ವಿಘ್ನಗಳು ದೂರ ಆಗ್ತವೆ, ಧನ ಆಗಮನ ಆಗುತ್ತೆ, ಹೊಸ ಸೋರ್ಸಸ್ ಆಫ್ ಇನ್ಕಮ್ಗಳು ಕಂಡು ಬರ್ತವೆ, ಸಕಾರಾತ್ಮಕ ಊರ್ಜೆ, ಪಾಸಿಟಿವ್ ಎನರ್ಜಿ ಮನೆಯಲ್ಲಿ ಬರಲು ಆರಂಭ ಆಗ್ತದೆ. ದರಿದ್ರ ಲಕ್ಷ್ಮಿ ಅಥವಾ ಅಲಕ್ಷ್ಮಿ ಕುಟುಂಬದಿಂದ ಹೊರಗಡೆ ಸಾಕ್ತಾಳೆ. ಯಾಕಂದರೆ ಎಲ್ಲಿ ಲಕ್ಷ್ಮಿಯ ವಾಸವಿರುತ್ತದೆ, ಕೆಂಪು ಬಟ್ಟೆ ಆಗಲಿ, ಈ ಅಕ್ಕಿ ಆಗಲಿ, ಅರಿಶಿನವಾಗಲಿ, ಇವೆಲ್ಲ ನಕಾರಾತ್ಮಕ ಊರ್ಜೆ ಅಂದರೆ ಅಲಕ್ಷ್ಮಿ, ದರಿದ್ರ ಲಕ್ಷ್ಮಿ ದೂರ ಹೋಗುತ್ತೆ. ಆರ್ಥಿಕ ಸಮಸ್ಯೆಗಳು ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗುವುದನ್ನು ನಾವು ಕಾಣಬಹುದು. ಇಲ್ಲಿ ಉಪಾಯವನ್ನು ಮಾಡಬೇಕಾದ್ರೆ ಒಂದು ಪಾಸಿಟಿವ್ ಯೋಚನೆ, ಥಿಂಕಿಂಗ್ ಇರಬೇಕು, ಅನುಮಾನ ಇರಬಾರ್ದು. ದೈವದ ಮೇಲೆ, ಪ್ರಕೃತಿಯ ಮೇಲೆ, ಎನರ್ಜಿಯ ಮೇಲೆ, ಒಂದು ಊರ್ಜೆಯ ಮೇಲೆ ನಂಬಿಕೆ ಇರಬೇಕು. ಮತ್ತು ಇದರ ಜೊತೆಗೆ ಉತ್ತಮ ಕರ್ಮಗಳನ್ನು ಕೂಡ ಮಾಡಬೇಕು. ಆಸ್ ವೆಲ್ ಆಸ್ ಇದರ ಜೊತೆ ಮಾಡುವಂಥ ಪ್ರಯತ್ನಗಳಲ್ಲಿ ಯಾವುದೇ ಕೂಡ ಕೊರತೆ ಇರಬಾರ್ದು. ಎಫರ್ಟ್ಸ್ ಬೇಕು. ಬಿಕಾಸ್ ಫಾರ್ಚೂನ್ ವಿಲ್ ಫೇವರ್ಸ್ ದ ಬ್ರೇವ್. ಯಾರು ಪ್ರಯತ್ನಗಳನ್ನ ಮಾಡ್ತಾರೆ ಅವರಿಗೆ ನಿಶ್ಚಿತವಾಗಿ ಕೂಡ ಯಶಸ್ಸು ಸಿಗುತ್ತೆ. ಹೀಗೆ ಪಾಸಿಟಿವ್ ಥಿಂಕಿಂಗ್ ಮಾಡೋದ್ರಿಂದ ಮತ್ತು ಈ ಉಪಾಯವನ್ನು ಮಾಡೋದ್ರಿಂದ ಗುರುವಾರ ಮಾಡಬೇಕು. ಬೇಕಾಗಿರೋದು 3 ಐಟಮ್ಸು: ಅಕ್ಕಿ, ಸ್ವಲ್ಪ ದಪ್ಪ ಅಕ್ಕಿ ಅಥವಾ ಉದ್ದನೇ ಅಕ್ಕಿಗಳನ್ನ ತೆಗೆದುಕೋಬೇಕು. ನಿಮ್ಮ ವಯಸ್ಸು ಎಷ್ಟಿದೆ ಅಷ್ಟೇ ಅಕ್ಕಿಯ ಕಾಳುಗಳನ್ನ ಆಯ್ಕೆ ಮಾಡಿಕೊಂಡು ಕಾಚಿನ ಬೌಲ್ದಲ್ಲಿ ಹಾಕಬೇಕು. ನಂತರ ಅರಿಶಿನವನ್ನು ಹಚ್ಚಿ ಕೆಂಪು ಬಟ್ಟೆಯಲ್ಲಿ ತಗೊಂಡು ಆ ಕೆಂಪು ಬಟ್ಟೆಗೆ ಕೆಂಪು ದಾರದಿಂದ ಕಟ್ಟಿ ನಿಮ್ಮ ತಿಜೋರಿಯಲ್ಲಿ ಇಡಬೇಕು. ಇಷ್ಟೇ ಮಾಡಬೇಕಾಗಿರೋದು. ಅರಿಶಿನ ಗುರುವಿಗೆ ಕಾರಕವಾಗಿದೆ. ಎಲ್ಲೋ ಅದರ ಕಲರ್ ಹಳದಿಯಾಗಿದೆ. ಗುರು ಧನಕಾರಕನಾಗಿದ್ದಾನೆ. ಕೆಂಪು ಬಣ್ಣ ಕೂಡ ಲಕ್ಷ್ಮೀಕಾರಕವಾಗಿದೆ. ಹೀಗಾಗಿ ಈ ಪ್ರಯೋಗವನ್ನು ಗುರುವಾರ ದಿವಸ, ಗುರುವಿನ ದಿವಸ ಈ ಪ್ರಯೋಗವನ್ನು ಮಾಡಬೇಕು. ಶ್ರದ್ಧೆ ಮತ್ತು ನಂಬಿಕೆಯಿಂದ, ವಿಶ್ವಾಸದಿಂದ ಮಾಡಬೇಕು. ನಿಶ್ಚಿತವಾಗಿಯೂ ಕೂಡ ಫಲ ಸಿಗುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಶ್ರೀ ಗುರು